ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ ವಿಷಯದಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೋಸ್ಕರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮುಂಬರ್ತಕ್ಕಂತಹ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಗಾಗಿ KSEAB ಬೋರ್ಡ್ ನೀಡಿರ್ತಕ್ಕಂತಹ ಬ್ಲೂ ಪ್ರಿಂಟ್ ಹಾಗೂ 4 ಮಾಡೆಲ್ ಕ್ವಶನ್ ಪೇಪರ್ನ ಬೇಸ್ನ ಮೇಲೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗಾಗಿ ಇಲ್ಲಿ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸನ್ನು ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ಫಸ್ಟ್ ಮೇನನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಕೊಟ್ಟಿರ್ತಕ್ಕಂಥ 4 ಇನ್ಫಿನಿಟಿವ್ಸನ್ನು ನೋಡಿ ಅಲ್ಲಿ ಆಪ್ಷನ್ ಬಿ ಟು ರಿಮೈನ್ ಇದೆ, ಅದು ಇನ್ಫಿನಿಟಿವ್ ಆಗುತ್ತೆ. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಅಂಡರ್ಲೈನ್ಡ್ ಸೆಂಟೆನ್ಸ್ ನೋಡಿದಾಗ ಕಮ್ ಐ ವಿಲ್ ಡ್ರಾಪ್ ಯು, ಇಲ್ಲಿ ಬಾ ನಾನು ನಿನ್ನನ್ನು ಡ್ರಾಪ್ ಮಾಡ್ತೇನೆ ಅಂತಕ್ಕಂಥದ್ದು ಆಪ್ಷನ್ ಸಿ ಆಫರಿಂಗ್ ಹೆಲ್ಪ್, ಸಹಾಯವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮೂರನೇ ಕ್ವಶನ್ಗೆ ಬಂದಾಗ ಇಫ್ ಕ್ಲಾಸ್ ಇದೆ. ಇಲ್ಲಿ ಇಫ್ ಕ್ಲಾಸನ್ನು ಗಮನಿಸಿದಾಗ ಇಟ್ ವಾಸ್ ರೈನಿಂಗ್ ಟಿಲ್ ಲೇಟ್ ನೈಟ್ ಅದರ್ವೈಸ್ ಐ ಡ್ಯಾಶ್ ಗಾನ್ ಟು ಹರ್ ಹೌಸ್, ಐ ವುಡ್ ಹ್ಯಾವ್, ಆಪ್ಷನ್ ಬಿ ವುಡ್ ಹ್ಯಾವ್ ಗಾನ್ ಟು ಹರ್ ಹೌಸ್. ಇನ್ನು ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಇದೆ. ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್. ಹ್ಯಾಡ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ದೇ ಪ್ರೊನೌನ್ ಇದೆ, ನಾಟ್ ಅನ್ನೋದು ಸೆಂಟೆನ್ಸ್ ಇಲ್ಲ, ಆದ್ದರಿಂದ ಏನು ಮಾಡಬೇಕು ಹ್ಯಾಡಂಟ್ ದೇ, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ಐಡೆಂಟಿಫೈ ದ 2 ಸಿಲೆಬಲ್ ವರ್ಡ್. ಮೊದಲನೇದು ಡ್ರಾಟ್ ಅಂತಿದೆ 1 ಸಿಲೆಬಲ್, ಅರೈವಲ್ 3 ಸಿಲೆಬಲ್, ಸ್ಪೀಕರ್ 2 ಸಿಲೆಬಲ್, ಮೌಸ್ 1 ಸಿಲೆಬಲ್. ಇಲ್ಲಿಗೆ ಸ್ಪೀಕರ್ ಅನ್ನೋದು 2 ಸಿಲೆಬಲ್ ವರ್ಡ್. ಇನ್ನು ಸಿಕ್ಸ್ತ್ ಒನ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಬಾಬಾ ಸಾಹೇಬ್ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಮಹಾತ್ಮ ಫುಲೆ. ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಅನ್ನೋದು ವರ್ಬು, ಗ್ರೇಟ್ಲಿ ಅನ್ನೋದು ವರ್ಬ್ನ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದು ಅಡ್ವರ್ಬ್ ಆಗುತ್ತೆ. ಇನ್ನು ಸೆವೆಂತ್ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ಇದೆ. ದ ವೆದರ್ ಈಸ್ ಟೂ ಚಿಲ್ ಐ ಕೆನಾಟ್ ಗೋ ಫಾರ್ ವಾಕ್. ದ ವೆದರ್ ಈಸ್ ಸೋ ಚಿಲ್ ದಟ್ ಐ ಕೆನಾಟ್ ಗೋ ಫಾರ್ ವಾಕ್. ಇನ್ನು ಏಯ್ತ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಎ ಕರೆಕ್ಟ್ ಆರ್ಟಿಕಲ್. ಹಾನೆಸ್ಟಿ ಈಸ್ ಡ್ಯಾಶ್ ಪಾಲಿಸಿ, ಡ್ಯಾಶ್ ಬೆಸ್ಟ್ ಪಾಲಿಸಿ ಇದೆ, ಸೂಪರ್ಲೇಟಿವ್ ಬೆಸ್ಟ್ ಇರೋದ್ರಿಂದ ದ ಬೆಸ್ಟ್ ಪಾಲಿಸಿ. ಇನ್ನು ನೈನ್ತ್ ಒನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ದ ಸೂಪರ್ ಪವರ್ಸ್ ವರ್ ವಿಲ್ಲಿಂಗ್ ಟು ಡ್ಯಾಶ್ ಕಮ್ ಟು ಅನ್ ಅಗ್ರಿಮೆಂಟ್, ವಿಲ್ಲಿಂಗ್ ಟು ಕಮ್ ಟು ಅನ್ ಅಗ್ರಿಮೆಂಟ್. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಲಿಂಕರ್ ಇದೆ. ದೇರ್ ವಾಸ್ ಹೆವಿ ಟ್ರಾಫಿಕ್ ಡ್ಯಾಶ್ ವಿ ವರ್ ಡಿಲೇಡ್, ಸೊ ವಿ ವರ್ ಡಿಲೇಡ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮ್ ಕೊಟ್ಟಿದೆ. ವರ್ಧಿನಿ ಈಸ್ ಎ ಲೈವ್ಲಿ ವುಮೆನ್, ಶಿ ಡ್ಯಾಶ್ ವಿಸಿಟಿಂಗ್ ಬೀಚಸ್, ಶಿ ಲವ್ಸ್ ವಿಸಿಟಿಂಗ್ ಬೀಚಸ್, ಲವ್ಸ್ ಬರಬೇಕಿಲ್ಲಿ. ನೆಕ್ಸ್ಟ್ ಯೂಸ್ ದ ವರ್ಡ್ ಸ್ಪೀಕ್ ಆ್ಯಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಐ ಸ್ಪೀಕ್ ಇನ್ ಸ್ಕೂಲ್, ಐ ಸ್ಪೀಕ್ ಇನ್ ಹೋಮ್, ಐ ಸ್ಪೀಕ್ ಟ್ರೂತ್. ಈ ಸೆಂಟೆನ್ಸ್ಗಳನ್ನು ಬರೀಬೇಕು. ನೆಕ್ಸ್ಟ್ ಕರೆಕ್ಟ್ ಫಾರಮ್ ಆಫ್ ದ ವರ್ಡ್ ಕೊಟ್ಟಿದೆ. ಅನಂತ್ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಇಸ್ ಓನ್ ಟೂನ್ಸ್ ಟು ದ ಡ್ಯಾಶ್ ಅಸ್ಟಾನಿಶ್ ಆಫ್ ಹಿಸ್ ಗುರು ಇದೆ, ಅಸ್ಟಾನಿಶ್ಮೆಂಟ್. ಇನ್ನು 14th ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ಗೋಪಿ ಈಸ್ ಪ್ರಿಪೇರಿಂಗ್ ಟೀ, ಟೀ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ. ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಚರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಚರಣ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇನ್ನು 16th ರಿಪೋರ್ಟೆಡ್ ಸ್ಪೀಚ್ಗೆ ಇದೆ. ಚಂದ್ರಕಲಾ ಐ ಆಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ವರ್ಕ್. ಚಂದ್ರಕಲಾ ಟೋಲ್ಡ್ ಲತಾ ದಟ್ ಶಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ವರ್ಕ್. ಇದು ಕರೆಕ್ಟ್ ಆಗಿರುತ್ತೆ. ಇನ್ನು ಥರ್ಡ್ ಮೇನ್ ಎಡಿಟಿಂಗ್ ಎರರ್ಸಲ್ಲಿ 17th ಕ್ವಶನ್. ಇಟ್ ಟುಕ್ ಮೋಸ್ಟ್ ಆಫ್ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಆನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಎನ್ ಮೆಡಿಯೋ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ ಬಂದಾಗ ಡಿಸೆಂಡೆಂಟ್ಸ್, ನಂತರ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಇಂಡಿವಿಜುವಲ್ ಇದೆ, ಅದು ಇಂಡಿವಿಜುವಲಿ. ನೋಡಿ ಇದಕ್ಕೆಲ್ಲ ಕೀ ಆನ್ಸರ್ ಈ ಕ್ವಶನ್ ಪೇಪರ್ನ ಕೆಳಗೆ ಇರುತ್ತೆ. ಇನ್ನು 4th ಮೇನ್ಗೆ ಬಂದಾಗ 2 or 3 ಸೆಂಟೆನ್ಸಸ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ವಾಟ್ ಚೇಂಜಸ್ ಡಿಡ್ ಅಮೇರಿಕನ್ಸ್ ಮೇಕ್ ಆಫ್ಟರ್ ದೇ ಮೂವ್ ಇನ್ ಟು ದೇರ್ ನ್ಯೂ ಹೌಸ್ ಅಂತಿದೆ. ದೇ ಪ್ರೂನ್ಡ್ ದ ಟ್ರೀಸ್, ದೇ ರೀಪ್ಲಾಸ್ಟರ್ಡ್ ದಿ ಹೌಸ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಡಾಕ್ಟರ್ ಬಿ ಎಂ ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್, ಹೌ ಅಂತಕ್ಕಂಥದ್ದು. ಹಿ ಪರ್ಚೇಸ್ಡ್ ಬುಕ್ಸ್ ಬೈ ಕರ್ಟೇಲಿಂಗ್ ಇಸ್ ಡೈಲಿ ನೀಡ್ಸ್. ಹಿ ಪರ್ಚೇಸ್ಡ್ 2000 ಓಲ್ಡ್ ಬುಕ್ಸ್ ಇನ್ New York. He purchased so many books in London.
sent to India in 32 boxes. Who can best ensure our safety in the world? How ಅಂತ ಇದೆ. Scientists can best ensure our safety in the world by preparing the basic needs. ನಂತರ ನೇಮ್ ದಿ ಆಕ್ಟಿವಿಟೀಸ್ ಡನ್ ಆನ್ ದ ಲ್ಯಾಂಡ್ ಮೆನ್ಷನ್ಡ್ ಇನ್ ದ ಪೊಯಮ್ ಅಂತಿದೆ. ಪೀಪಲ್ ಬೈ ದ ಲ್ಯಾಂಡ್, ಪೀಪಲ್ ಪ್ಲಪ್ ದಿ ಲ್ಯಾಂಡ್, ಗ್ರೋ ದಿ ಪ್ಲಾಂಟ್ಸ್, ಟ್ರೀಸ್, ಫ್ರೂಟ್ಸ್, ಡ್ಯಾನ್ಸ್ ಆನ್ ದ ಲ್ಯಾಂಡ್, ದೇ ಮೇಡ್ ಫೆನ್ಸಸ್ ಆ್ಯಂಡ್ ದೇ ಡಿವೈಡ್ ನೇಷನ್ಸ್. ಈ ಉತ್ತರವನ್ನು ಬರೀಬೇಕು. ಇನ್ನು 23 ಸಪ್ಲಿಮೆಂಟರಿ ಕ್ವಶನಿಂದ ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ ಅಂತಿದೆ. ದ ಪಾಟೀಲ್ ವಿಸಿಟೆಡ್ ದಿ ಮೋಹನ್ಸ್ ಫ್ಯಾಮಿಲಿ ಆ್ಯಂಡ್ ವಾರ್ನ್ಡ್ ಅಬೌಟ್ ದಿ raiding of the police and took the cyclo-styling machine, so he saved the Mohan's family from the Britishers. How had Dicky Dolma described her preparedness for the task of scaling Mount Everest ide. Illi she got A plus grade in all the tests. She went 3 expeditions before going to Mount Everest, and she had determination. She worked hard and she practiced regularly 6 hours a day. What did Anip choose as his mission? Why did he do so? Andaga Anip chose to become an soldier as a mission, and he want to serve the nation. Next, what did the old folk of Tibet say about the happiness? Happiness is in the form of bird. It lives in the far away in the east direction on mountains. Wherever it flew, it takes happiness with it. Idu ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 5th ಮೇನಲ್ಲಿ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸ್. ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಅಂದಾಗ ಫಾದರ್ ರೆಡ್ ದಿ ನ್ಯೂಸ್ ಪೇಪರ್. ಸ್ವಾಮಿ ಸೆಡ್ ದಟ್ ಬಾಯ್ ವಾಸ್ ಗ್ರೋನ್ ಅಪ್ and father challenged him to sleep in the office room. He slept in the office room. He remembered devil stories and he was afraid. He slept under the bench. His sleep was racked with nightmare and he saw something moving in the darkness. When he opened his eyes, he thought it was a devil. When it came, he hugged it and bit it. It was a burglar. He caught and handed over to police, and Swami become hero overnight. Music is the voice of the soul. Justify the statement with reference to the poem Zaz poem 2 ಅಂತಿದೆ. The Zaz player very pathetic figure and ಅಲ್ಲಿ ಒಂದು ಫಿಸಿಕಲ್ ಡಿಸ್ಕ್ರಿಪ್ಷನನ್ನು ಬರೀಬೇಕಾಗತ್ತೆ. He has old wrinkled face and he wear a old jacket holding his sagging stomach. His blue shirt turned dark with sweat. He had a old alto saxophone on his chest. He felt he has a message for the world. He started to playing music. He immersed in the music and he gathered wings like a bird. He flied higher and higher. When he come back, he is a black man again. ಈ ಉತ್ತರವನ್ನು ಬರೀಬೇಕು. ಇನ್ನು 6th ಮೇನ್ ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ ರೀಡ್ ದ ಗಿವನ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸಲ್ಲಿ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಹೂ ಇಸ್ ದ ಸ್ಪೀಕರ್ ಅಂದಾಗ ಬಲೇಶ್ವರ್. ಹರ್ ಅಂದಾಗ ರೋಮಾ. ವೈ ಡಿಡ್ ದೆ ವಾಂಟ್ ಹೆಲ್ಪ್ ಹರ್ ಅಂದಾಗ ಶಿ ಫೆಲ್ ಡೌನ್ ಫ್ರಮ್ ದ ಮೂವಿಂಗ್ ಟ್ರೈನ್. ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಇದು ಡಿಸ್ಕವರಿ ಲೆಸನ್ನಿಂದ. ವೈ ಡಿಡಂಟ್ ಯು ಕಮ್ ಟು ಸ್ಕೂಲ್ ಟುಡೇ. ಇದು ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಆ್ಯಸ್ ಪರ್ ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ಬ್ಲೂ ಪ್ರಿಂಟ್. ಆ್ಯಂಡ್ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್ಸ್ ಆ್ಯಂಡ್ ದೇರ್ ವೋಂಟ್ ಬಿ ಎನಿ ಕ್ಲಾಕ್ಸ್. ಇದು ಬಂದು ನಮಗೆ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಿಂದ. ಇಲ್ಲಿ ದ ಸ್ಪೀಕರ್ ಅಂದಾಗ ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್. ವೈ ಡೋಂಟ್ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್ಸ್ ಕ್ಲಾಕ್ಸ್ ಅಂದಾಗ ಇನ್ ಸ್ಪೇಸ್ ದೇರ್ ಇಸ್ ನೋ ಡೇ ಆ್ಯಂಡ್ ನೈಟ್, ದೇರ್ ಇಸ್ ನೋ ಚೇಂಜ್ ಇನ್ ಸೀಸನ್ಸ್. ವಾಟ್ ಈಸ್ ದ ಸ್ಪೀಕರ್ ರೆಫರಿಂಗ್ ದೇರ್ ಅಂದಾಗ ಇಟ್ ಈಸ್ ಇನ್ ಸ್ಪೇಸ್. ಮತ್ತು ಇದು ವೈ ಡೋಂಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಂದಾಗ ಹೂ ಸೆಡ್ ದಿಸ್ ಅಂದಾಗ ಸುರೇಂದರ್. ಹೂ ವಾಸ್ ಆಬ್ಸೆಂಟ್ ಅಂದಾಗ ಸತೀಶ್. ವೆನ್ ಡಿಡ್ ದ ಸ್ಪೀಕರ್ ಸೇ ಅಂದಾಗ ವೆನ್ ಹಿ ಕೇಮ್ ಟು ಸತೀಶ್ ಹೌಸ್. ಈ ಉತ್ತರವನ್ನು. ಮತ್ತು ಈ ಕ್ವಶನ್ ಪೇಪರಲ್ಲಿ ನಿಮಗೆ ಪ್ರೊಫೈಲ್ ರೈಟಿಂಗ್ ಇದೆ, ಮತ್ತು ಇಲ್ಲಿ ಇದಿದೆ, ಸ್ಟೋರಿ ಇದೆ, ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ, ಪೋಯಮ್, ಪ್ಯಾಸೇಜ್, ಹಾಗೆ ಎಲ್ಲವೂ ಸಹ ಇರುತ್ತೆ. ಸಮರಿ, ಎಸ್ಸೆಗಳು ಇವೆಲ್ಲವನ್ನು ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಕೀ ಆನ್ಸರ್ ಸಹ ನಿಮಗೆ ಇದು ನೀಡಲಾಗಿರುತ್ತೆ. ಇದು ಒಂದು ಪ್ರಿಪ್ರೇಷನ್ಗೋಸ್ಕರ ಕ್ವಶನ್ ಪೇಪರ್ ಆಗಿರುತ್ತೆ. ಇಲ್ಲಿ ಕೀ ಆನ್ಸರ್ಸನ್ನು ನೋಡ್ಬೋದು. ನೀವು ಈ ಒಂದು ಕ್ವಶನ್ ಪೇಪರನ್ನು ಮಾಡಲಾಗಿ ತಗೊಂಡು ಪ್ರಿಪ್ರೇಟ್ರಿಗೆ ನೀವು ಪ್ರಿಪೇರ್ ಆಗ್ಬೋದು. ಮತ್ತು ಆನ್ಸರ್ಸನ್ನೆಲ್ಲ ಇಲ್ಲಿ ಒಂದು ಶಾರ್ಟ್ ಫಾರ್ಮಲ್ಲಿ ನೀಡಿರ್ತಾನೆ. LBA ಬುಕ್ನಿಂದ ಇವಕ್ಕೆಲ್ಲವಕ್ಕೂ ಸಹ ನೀವು ಆನ್ಸರ್ಸನ್ನು ಸಹ ಕಲಿಬೋದಾಗಿರುತ್ತೆ. ನೋಡಿ, ಇಲ್ಲೆಲ್ಲವೂ ಸಹ ಗ್ರಾಮರ್ ಮತ್ತು ಎಲ್ಲ ಆನ್ಸರ್ಸನ್ನು ನೀವು ಕಾಣ್ತಾ ಇದ್ದೀರಾ. ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ನೋಡಿ, ಇಲ್ಲಿ ಆನ್ಸರ್ಸ್ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸನ್ನು ಗಮನಿಸಿ. ಇವೆಲ್ಲ ನಾನು ಶಾರ್ಟ್ ಫಾರಮಲ್ಲಿ ಕೊಟ್ಟಿರ್ತೇನೆ. ಇದೇ ಕ್ವಶನ್ಸ್ಗೆ ನೀವು ಆನ್ಸರ್ಸನ್ನು LBA ಬುಕ್ಕಿಂದ ನೀವು ಸರಿಯಾಗಿ ಕಲ್ತ್ಕೋಬೋದಾಗಿರುತ್ತೆ. ಬಟ್ ಇದು ಶಾರ್ಟಾಗಿ ನೀಡಿರ್ತಕ್ಕಂಥದ್ದು ಈ ಶಾರ್ಟ್ ಫಾರಮನ್ನು ನೋಡಿದಾಗ ನಿಮಗೆ ಫುಲ್ ಆನ್ಸರ್ ನೆನಪಿಗೆ ಬರಲಿ ಅಂತ
ಅದಕ್ಕೋಸ್ಕರ ಇವನ್ನ ಒಂದು ಕೀ ಆನ್ಸರ್ ಪ್ರಕಾರ ಶಾರ್ಟ್ ಫಾರ್ಮಲ್ಲಿ ನೀಡಿರ್ತೇನೆ.